ನಮಸ್ಕಾರ. ಸೊ ವಾರ್ಕಳದಲ್ಲಿ ನನ್ನ ಡೇ 2 ಜರ್ನಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಸೊ ನಾವೆಲ್ಲ ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ಹೊರಟಿದ್ದು ಕಪಿಲ್ ಬೀಚ್ಗೆ. ಸೊ ವಾರ್ಕಳ ಈಸ್ ಆಲ್ ಅಬೌಟ್ ಬೀಚ್ ಗೈಸ್. ಸೊ ನಾವಿವತ್ತು ಹೊರಡ್ತಾ ಇದ್ದೀವಿ ಬೀಚ್ಗೆ, ಬನ್ನಿ ನೀವು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ತುಂಬ ಜೋಶಲ್ಲಿ ನಾವು ನಮ್ಮ ಬಸ್ಸಲ್ಲಿ ಸಾಂಗ್ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೀಚ್ಗೆ. ಸೊ ವೈಬ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೀವು ಏನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ಕಪಿಲ್ ಬೀಚ್. ಸೊ ನಾವು ನಿನ್ನೆ ಹೋಗಿದ್ದು ವಾರ್ಕಳ ಮೇನ್ ಬೀಚ್ಗೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಬಂದಿರೋದು ಕಪಿಲ್ ಬೀಚ್ಗೆ. ಸೊ ಕಪಿಲ್ ಬೀಚ್ ಯಾವ ಥರ ಇರುತ್ತೆ, ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನೋಡಿ. ಸೊ ಇಲ್ಲಿ ವೇವ್ಸ್ ತುಂಬಾ ಹೆವಿ ಇದೆ. ಕಪಿಲ್ ಬೀಚಿಗೆ ಹೋಗಿ ಆಟ ಆಡೋಣ ಅಂತ ಹೋಗ್ತಿದ್ದೇವೆ. ಹೋಗಿದ್ದ ಸಡನ್ನಾಗಿ ಬಿದ್ದೆ, ನನಗೆ ನಗು ಬಂತು. ಸೊ ಅದಕ್ಕೆ ಅಲ್ಲಿ ವೀಡಿಯೋ ಆ ಥರ ಕ್ರ್ಯಾಶ್ ಆಗಿರೋ ಥರ ಬಂದರೆ, ಸೊ ಡೋಂಟ್ ಮೈಂಡ್. ಸೊ ಬೀಚಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದರ ಆಪೋಸಿಟಲ್ಲಿ ಸ್ವಲ್ಪ ಅಡ್ವೆಂಚರಸ್ ಗೇಮ್ಸ್ ಮೀನ್ಸ್ ವಾಟರ್ ಗೇಮ್ಸ್ ಎಲ್ಲ ಇದ್ವು. ಸೊ ನಾವು ಅಲ್ಲಿಗೆ ಬಂದ್ವಿ, ಏನೇನಿದೆ ಅಂತ ನೋಡೋಣ ಅಂತ. ಸೊ ಇಲ್ಲಿ ಬೋಟಿಂಗ್ ಇತ್ತು, ನಾವು ಅಂದರೆ ಮೀನ್ಸ್ ಪೆಡ್ಲಿಂಗ್ ಮಾಡೋದು ನಾವೇ. ಸೊ ನಾನು ನನ್ನ ಫ್ರೆಂಡ್ಸ್ ನಾವು 4 ಜನ ಒಂದನ್ನು ಚೂಸ್ ಮಾಡ್ಕೊಂಡ್ವಿ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಟೈಮಿಂಗ್ಸ್, ನಾವು ಎಷ್ಟು ನಿಮಿಷ ಮಾಡ್ತೀವಿ ಅದ್ರ ಮೇಲೆ. ಸೊ ನಾವು 4 ಮೆಂಬರ್ಸ್ ತೊಗೊಂಡಿದ್ರಿಂದ ಪರ್ ಹೆಡ್ 175 ರೂಪೀಸ್ ಬಿತ್ತು. ಸೊ ಟೋಟಲಾಗಿ ನಾನು ಯಾವ್ಯಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದೆ, ಓವರಾಲ್ ಬಡ್ಜೆಟ್ ಎಲ್ಲನೂ ನಾನು ಕೊನೆಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ನೀವು ಕೂಡ ಅದನ್ನು ನಿಮ್ಗೆ ಯೂಸ್ ಆದರೆ ಸೊ ನೀವು ಕೂಡ ಪ್ಲ್ಯಾನ್ ಮಾಡಿ ವಾರ್ಕಳಗೆ. ಸೊ ಇಫ್ ಯು ಆರ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಯು ಕ್ಯಾನ್ ಕಮೆಂಟ್ ಡೌನ್. ಕೇಳಿ, ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು. ಸೊ ಎಲ್ಲರಿಗೂ ಆ ಥರ ಅನುಭವ ಇರುತ್ತೆ, ಯಾರನ್ನು ಕೇಳಬೇಕು, ಯಾವ ಥರ ಹೋಗಬೇಕು, ಅಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಯು ಕ್ಯಾನ್ ಆಸ್ಕ್ ಮೀ ಎನಿಥಿಂಗ್. ಸೊ ಇದು ಬೋಟಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು, ನನ್ನದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ನನಗೆ ಸ್ವಲ್ಪ ಅಷ್ಟೊಂದು ಭಯ ಆಗಲಿಲ್ಲ, ಯಾಕಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇದ್ದಲ್ಲ. ಸೊ 4 ಜನ ನಾವು ಗರ್ಲ್ಸ್ ಇದ್ದಿದ್ದು, ಬಟ್ ನಮಗೇನು ಅಷ್ಟು ಭಯ ಆಗಲಿಲ್ಲ. ಸೊ ಆದರೂ ತುಂಬ ಅಡ್ವೆಂಚರಸ್ ಆಗಿತ್ತು ಗೈಸ್, ಎಲ್ಲದನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲೋ ಕೇರಳ ಟ್ರಿಪ್ ಮೀನ್ಸ್ ವಾರ್ಕಳ ಅಂದ ತಕ್ಷಣ ಒಂದಷ್ಟು ಮೆಮೊರೀಸ್ ಬರುತ್ತಲ್ಲ, ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಸೊ ನೀವು ಕೂಡ ಅಂದರೆ ತುಂಬ ಕೇರ್ಫುಲ್ಲಾಗಿರಿ. ಸೊ ಲೈಫ್ ಜಾಕೆಟ್ ಇರುತ್ತೆ, ಸೊ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ನಿಮ್ಮ ಜೊತೆಗೆ ಅಲ್ಲಿ ಗೈಡ್ ಕೂಡ ಇರ್ತಾರೆ, ಅವ್ರು ಗೈಡ್ ಮಾಡ್ತಾರೆ ನಿಮ್ಮ ಹಿಂದ್ಗಡೆನೇ. ಸೊ ನಾವು 1/2 ಅವರ್ ಸೊ ಲೇಕ್, ಇದು ಕಪಿಲ್ ಬೀಚ್ ಆಪೋಸಿಟೇ ಕಪಿಲ್ ಲೇಕ್ ಮೀನ್ಸ್ ಅದ್ರದ್ದೇ ವಾಟರ್ ಅಲ್ಲ. ಸೊ ಅಲ್ಲಿ ಮಿಡಲ್ ವಾಟರ್ ಮಧ್ಯಕ್ಕೆ ಹೋಗ್ತಿದ್ದಂಗೆ ನಾವು ನಮ್ಮ ಕ್ಲಾಸವ್ರ ನೇಮೆಲ್ಲ ಕೂಗ್ತಿದ್ವಿ. ಸೊ ತುಂಬ ಎಂಜಾಯ್ ಮಾಡ್ತಿದ್ವಿ. ಸೊ ಆ ಟೈಮ್ಸ್ ಮತ್ತೆ ವಾಪಸ್ ಬರಲ್ಲ. ಸೊ ನಮ್ಮ ಫ್ರೆಂಡ್ಸು 1/2 ಅವರ್ ಅಂತ ಬೋಟಿಂಗಿಗೆ ಹೋಗಿ ಸ್ವಲ್ಪ ಜಾಸ್ತಿ ಅವರ್ಸೇ ಸ್ಪೆಂಡ್ ಮಾಡಿದ್ವಿ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಆಯಿತು. ಸೊ ಪರ್ ಹೆಡ್ 175 ರೂಪೀಸ್ ಬಿತ್ತು. ಸೊ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ನಮಗೆ ಕಯಾಕಿಂಗ್ ಇತ್ತು. ಸೊ ಅದು 3 hours 3 o'clock 6 o'clock ಅಂತ ಹೇಳಿದರು. ಸೊ ಅಲ್ಲಿ ತನಕ ನಾವು ಕಪಿಲ್ ಬೀಚ್ ಹತ್ರನೇ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಣ, ಮತ್ತು ಊಟನೂ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಸೊ ಬೀಚ್ ಹತ್ರ ನಾವು ಊಟ ಎಲ್ಲ ಮುಗಿಸಿ ಸೊ 3 o'clock
ಕಯಾಕಿಂಗಿಗೆ ಹೋದ್ವಿ ಡೇ 2ನಲ್ಲಿ. ಮತ್ತು ಕಯಾಕಿಂಗ್ದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಸೊ ಅಲ್ಲಿ ಫೋನ್ ಮೊಬೈಲ್ ಏನಾದ್ರು ನೀರಲ್ಲಿ ಬಿದ್ದರೆ ಸೊ ಅದಕ್ಕೆ ಅವ್ರು ರೆಸ್ಪಾನ್ಸಿಬಲ್ ಆಗಿರಲ್ಲ, ನಾವೇ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅಂದರು. ಸೊ ದಟ್ ನಾವು ನಮ್ಮ ಫ್ರೆಂಡ್ಸ್ ಯಾರೂ ಕೂಡ ನಾವು ಫೋನ್ ಆಗಲಿ ಏನಾಗಲಿ ತೊಗೊಂಡೋಗಿ ಹೋಗಲಿಲ್ಲ. ಸೊ ಸೇಫ್ಟಿ ಇಂಪಾರ್ಟೆಂಟ್ ಅಂತ. ಸೊ ಕಯಾಕಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತ ಅನ್ನಿಸ್ತು ನನಗಂತೂ, ಯಾಕಂದರೆ 3 hours $400 ವರ್ತ್ ಇಟ್ ಗೈಸ್. ಸೊ ಅದರ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡ್ತೀನಿ, ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಔಟ್. ಸೊ ಕಯಾಕಿಂಗ್ ನಾವು ನಮ್ಮ ಕ್ಲಾಸವರೆಲ್ಲರೂ ಕೂಡ ಸಿಂಗಲ್ ತೊಗೊಂಡಿದ್ದು. ಮ್ಯಾಂಗ್ರೋವ್ಸ್ ಫಾರೆಸ್ಟ್ ನೀವೇನು ರೀಲ್ಸಲ್ಲೆಲ್ಲ ನೋಡ್ತೀರಾ, ಸೊ ಸೇಮ್ ಅದೇ ಥರ ಇರುತ್ತೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವಾರ್ಕಳ ಅಂದರೆ ಕಯಾಕಿಂಗ್ ಅಂತ ಫಸ್ಟ್ ಹೇಳ್ತೀನಿ ನಾನಂತರೂ. ಸೊ ನಮಗೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕಂಟ್ರಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅದೊಂದೇ ವೀಡಿಯೋ ಮಾಡೋಕ್ಕೆ ಆಗಿದ್ದು. ಸೊ ನೆಕ್ಸ್ಟ್ ಕಯಾಕಿಂಗಿಗೆ ಹೋಗಿದ್ದು ಅಲ್ಲಿ ಮಾಡಿದ್ದೆಲ್ಲ ವೀಡಿಯೋ ಮಾಡಿಲ್ಲ. ಸೊ ದಟ್ ಅದಾಗಿಲ್ಲ, ಬಟ್ ಬೇಜಾರಿದೆ, ಬಟ್ ಇಟ್ಸ್ ಓಕೆ. ಸೊ ರಿಯಲ್ ಲೈಫಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋಂಥ ಮೆಮೊರೀಸ್ ಯಾವಾಗಲೂ ಉಳಿದಿರುತ್ತೆ. ಸೊ ಕಯಾಕಿಂಗ್ ಡೇ 2 ಈಸ್ ದ ಬೆಸ್ಟ್ ಗೈಸ್. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ವಾರ್ಕಳ ಬಂದರೆ ಕಯಾಕಿಂಗ್ ಮಿಸ್ ಮಾಡಿಕೊಳ್ಳೇಬೇಡಿ. ಸೊ ನನಗೆ ವಾರ್ಕಳದಲ್ಲಿ ಡೇ 2 ಮೀನ್ಸ್ ಕಯಾಕಿಂಗ್ is one of the best experience. So if you guys like this video, please do subscribe. Thank you for watching.